ಮದುವೆಯಾದ ಬರೀ 10 ದಿನಕ್ಕೆ ಪತ್ನಿ ಪ್ರಿಯಕರನೊಂದಿಗೆ ಓಡಿ ಹೋಗಿದ್ದಾಳೆ. ಈ ಕುರಿತಂತೆ ಪತಿಯನ್ನ ಪ್ರಶ್ನಿಸಿದ್ರೆ ಪೊಲೀಸರಿಗೆ ದೂರು ಕೊಡಲ್ವಾ ಅಂತ ಕೇಳಿದ್ರೆ ಈ ಪತಿರಾಯ ಮಾತ್ರ, ಪುಣ್ಯಕ್ಕೆ ಅವಳು ನನ್ನನ್ನ ಕೊಲ್ಲಲಿಲ್ಲವಲ್ಲ, ಹನಿಮೂನ್ಗೆ ಕರೆದೊಯ್ದು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿಲ್ಲವಲ್ಲ, ನಾನು ಬದುಕಿದ್ದೇನೆ, ಖುಷಿಯಾಗಿದ್ದೇನೆ. ಈಗ ನಾನು, ಅವಳು, ಆಕೆಯ ಪ್ರಿಯಕರ ಮೂವರು ಖುಷಿಯಾಗಿದ್ದೇವಲ್ಲ, ಅವಳು ಪ್ರಿಯಕರನ ಜೊತೆಗೆ ಖುಷಿಯಾಗಿರ್ಲಿ ಅಂತ ಹೇಳಿದ್ದಾನೆ. ಅಂದಹಾಗೆ ಈ ಘಟನೆ ಉತ್ತರ ಪ್ರದೇಶದ ನಡೆದಿದೆ. 20 ವರ್ಷದ ಯುವತಿಯನ್ನ 23 ವರ್ಷದ ಸುನೀಲ್ ಅವರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. 9 ದಿನಗಳ ಕಾಲ ತನ್ನ ಅತ್ತೆಯ ಮನೆಯಲ್ಲಿದ್ದ ಆಕೆ ನಂತರ ತವರು ಮನೆಗೆ ತೆರಳಿದ್ದಳು. ಅಲ್ಲಿಂದ ಆಕೆ ತನ್ನ ಪ್ರಿಯಕರನ ಜೊತೆಗೆ ಪರಾರಿಯಾಗಿದ್ದಾಳೆ. ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ತಾನು ತನ್ನ ಪ್ರಿಯಕರನ ಜೊತೆಗೆ ವಾಸಿಸಲು ಬಯಸುವುದಾಗಿ ಘೋಷಿಸಿದ್ದಾಳೆ. ಪತಿಯ ಕಡೆಯವರು ಯಾವುದೇ ದೂರು ಕೊಟ್ಟಿಲ್ಲ. ಬದಲಿಗೆ ಮದುವೆ ಖರ್ಚು, ಉಡುಗೊರೆ, ಆಭರಣಗಳನ್ನ ಹಿಂದಿರುಗಿಸಿದ ನಂತರ ಎರಡೂ ಕುಟುಂಬಗಳು ಪೊಲೀಸರ ಸಮ್ಮುಖದಲ್ಲಿ ಪ್ರಕರಣವನ್ನ ಇತ್ಯರ್ಥಪಡಿಸಿಕೊಂಡಿದ್ದಾರೆ. ಬಳಿಕ ಯುವತಿ ತನ್ನ ಪ್ರಿಯಕರನ ಜೊತೆಗೆ ಹೋಗಿದ್ದಾಳೆ. ಈ ಕುರಿತಂತೆ ಪತಿ ಸುನೀಲ್ ನನ್ನ ಪ್ರಶ್ನಿಸಿದಾಗ, ಅವಳು ಆಕೆಯ ಇಷ್ಟದಂತೆ ಬದುಕಲಿ, ಅವಳು ತನ್ನ ಪ್ರಿಯಕರನ ಜೊತೆಗೆ ಇರಲು ಬಯಸಿದ್ರೆ ಸಂತೋಷ, ಯಾಕಂದ್ರೆ ಅವಳೇನು ನನ್ನನ್ನ ಕೊಲ್ಲುವ ಪಾಪದ ಕೆಲಸ ಮಾಡಿಲ್ಲ. ಹನಿಮೂನ್ಗೆ ಮೇಘಾಲಯಕ್ಕೆ ಕರೆದೊಯ್ದು ಇಂದೋರ್ನ ರಾಜ ರಘುವಂಶಿಯನ್ನ ಆತನ ಪತ್ನಿ ಸೋನಂ ಪ್ರಿಯಕರನ ಜೊತೆಗೆ ಸೇರಿ ಕೊಲೆ ಮಾಡಿದಂತೆ ನನ್ನನ್ನ ಕೊಂದಿಲ್ಲ. ನಾನಿನ್ನು ಬದುಕಿದ್ದೇನೆ. ನನ್ನ ಹೆಂಡತಿ ನನ್ನನ್ನ ಕೊಲ್ಲದೆ ಬಿಟ್ಟು ಹೋಗಿದ್ದಾಳಲ್ಲ, ಅಷ್ಟು ಸಾಕು. ಈಗ ನಾನು, ಅವಳು, ಆಕೆಯ ಪ್ರಿಯಕರ ಮೂವರೂ ಕೂಡ ಖುಷಿಯಾಗಿದ್ದೇವೆ ಎಂದಿದ್ದಾನೆ.